ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ದೇವರು ಮಾಡಿದ ಉಪಕಾರಗಳು. ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್ ಆಗಿದೆ. ಅದರಿಂದ ಸುಮ್ಮನೆ ಕೇಳದೆ ನಾವಲ್ಲಿ ಕೂತ್ಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇರ್ಬೇಕು. ಇವತ್ತು ಯೇಸು ಎಲ್ಲಿದ್ದಾರೆ? ಇವತ್ತು ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಈಗ ಅವ್ರಿಗೆ ಒಂದು ಸಿಂಹಾಸನಗಳನ್ನ ನೀವು ರೆಡಿ ಮಾಡ್ಬೇಕು. ಆತನಿಗೆ ಸಿಂಹಾಸನ ನಾವು ಸ್ಟೇಜ್ ಮೇಲೆ ಹಾಕಿಲ್ಲ, ಸ್ಟೇಜಲ್ಲಿ ಇಲ್ಲ. ಆತನಿಗೆ ನಿಮ್ಮ ಬಳಿಲಿ ಬರ್ತಾರೆ. ನೀವೇನು ಮಾಡಬೇಕು? ಸ್ತೋತ್ರ ಸ್ತುತಿ ಎಂಬ ಸಿಂಹಾಸನವನ್ನ ನೀವು ಮಾಡಿಕೊಟ್ರೆ ಇವತ್ತು ಯೇಸು ನಿಮ್ಮ ಬಳಿಲಿ ಬಂದು ಕೂತ್ಕೊಳ್ತಾರೆ. ಹಾಲೆಲೂಯ. ಅದನ್ನು ನೀವು ಕಣ್ಣಾರೆ ನೋಡ್ಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇವತ್ತು ಆ ಒಂದು ಸಿಂಹಾಸನದ ಸುತ್ತ ಹೋಗ್ಬೇಕು. ಹಾಲೆಲೂಯ ಅಲ್ವಾ? ಸುತ್ತಿ ನಾವು ದೇವ್ರನ್ನ ಸ್ತುತಿಸ್ಬೇಕು. ಸ್ತುತಿಸಿ ಹೇಳ್ಬೇಕು, ಅಪ್ಪ ಏಸಪ್ಪ ನೀವೆಷ್ಟು ಒಳ್ಳೆಯವರು, ನಿಮ್ಮ ಕೃಪೆ ನನ್ನೊಂದಿಗಿತ್ತಲ್ಲ, ನನ್ನ ಕುಟುಂಬದೊಂದಿಗಿತ್ತಲ್ಲ. ಮರಣದ ಹಾಸಿಗೆನ ದೇವ್ರು ಮಾರ್ಪಡಿಸಿದ್ರಲ್ವಾ? ಕಣ್ಣೀರಿನ ಹಾದಿಯನ್ನ ದೇವ್ರು ಮಾರ್ಪಡಿಸಿದ್ರಲ್ವಾ? ಅಲ್ವಾ? ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಾಗ ನಿಮಗಾಗಿ ದೇವ್ರು ಬಾಗಿಲುಗಳನ್ನ ತೆರೆಕೊಟ್ರಲ್ಲ. ಎಲ್ಲರೂ ಕೈ ಬಿಟ್ಟಾಗ ದೇವ್ರು ನಿಮ್ಮ ಕೈಯನ್ನ ಹಿಡಿದ್ರಲ್ವಾ? ವಿಚಾರಿಸ್ಲಿಕ್ಕೆ ಯಾರೂ ಇಲ್ಲ, ಸಭೆಯಿಂದ ಯಾರು ವಿಚಾರಿಸಿಲ್ಲ, ಪಾಸ್ಟ್ರು ವಿಚಾರಿಸಿಲ್ಲ, ಆದ್ರೆ ದೇವ್ರು ವಿಚಾರಿಸಿದ್ರಲ್ವಾ? ಜೀಸಸ್. ಆ ಸಿಂಹಾಸನವನ್ನ ಇವತ್ತು ಸುತ್ತಬೇಕು. ಅಪ್ಪನನ್ನ ಸುತ್ತಬೇಕು. ಚಿಕ್ಕ ಮಕ್ಕಳು ತಾಯಿನ ಹೆಂಗೆ ಸುತ್ತಿ ಅಂಟ್ಕೊಂಡಿರುತ್ತೋ ಆ ಥರ ಇವತ್ತು ಸಂದೇಶವನ್ನ ಕೇಳಬೇಕು. ಆ ಒಂದು ಮನೋಸ್ಥಿತಿ ಇದ್ರೆ ಮಾತ್ರ ಇವತ್ತಿನ ಸಂದೇಶ ನಿಮ್ಮ ಒಳಗಡೆ, ನನ್ನ ಒಳಗಡೆ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇವತ್ತು ನಾವು ನೋಡ್ತಾ ಇದ್ದೀವಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿದ್ರೇನು? ಥ್ಯಾಂಕ್ಸ್ ಗಿವಿಂಗ್ ಅಂದ್ರೆ ಏನು? ಸೊ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿದ್ರೆ ನಾವು ಮಾಡಿದ ಉಪಕಾರಗಳನ್ನ ಸ್ಮರಿಸೋದು, ನೆನೆಸ್ಕೊಳ್ಳೋದು. ಇನ್ನೊಬ್ರು ಯಾರಾದರೂ ನಮ್ಗೆ ಉಪಕಾರ ಮಾಡಿದ್ರೆ ಅದನ್ನು ನೆನೆಸ್ಕೊಳ್ಳೋದು. ನಾನು ಒಬ್ರನ್ನ ನೋಡುವಾಗ ಅವ್ರು ನನಗೇನು ಮಾಡಿದಾರೋ ಅದನ್ನ ನೆನೆಸುವಾಗ ನನ್ನೊಳಗೊಂದು ಸಂತೋಷ ಉಂಟಾಗುತ್ತೆ, ಪ್ರೀತಿ ಉಂಟಾಗುತ್ತೆ. ಅದನ್ನ ನೆನೆಸ್ಕೊಳ್ಳೋದು ಮಾತ್ರ ಅಲ್ಲ, ನೆನೆಸ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದಲ್ಲ. ಅದಕ್ಕಾಗಿ ನಾನೇನು ಹೇಳ್ತೀನಿ? ಥ್ಯಾಂಕ್ಸ್ ಹೇಳ್ತೀನಿ. ಗ್ರ್ಯಾಟಿಟ್ಯೂಡ್ ಹಾರ್ಟ್, ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿ ಬರುತ್ತೆ. ಆಗ ಅದ್ರೊಳಗಡೆಯಿಂದ ಬರುವಂಥ ಪದಗಳೇನಾಗಿರುತ್ತೆ ಅಂದರೆ ಪ್ರೀತಿಯ ಪದಗಳಾಗಿರುತ್ತೆ. ಹಾಲೆಲೂಯ ಅಲ್ವಾ? ನಿಮ್ಮ ಕಷ್ಟದಲ್ಲಿದ್ದಾಗ ನೀವು ಕೇಳದೆ ಯಾರಾದರೂ ಬಂದು ನಿಮ್ಮ ಕೈಲಿ ಸ್ವಲ್ಪ ಹಣವನ್ನಿಟ್ಟಾಗ ನಿಮ್ಗೆ ಹೆಂಗೆ ಅನಿಸುತ್ತೆ? ನಿಮ್ಮ ಪದಗಳೇ ಸಿಗೋದಿಲ್ಲ ಅಲ್ವಾ? ನಾವು ಎಷ್ಟು ಕೃತಜ್ಞತೆ ಉಳ್ಳವರಾಗಿರ್ತೀವಿ. ಅಥವಾ ನಾವು ರೋಗಿಗಾಗಿದ್ದಾಗ ಯಾರಾದರೂ ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡೋದು ನಿಮ್ಗೆ ಎಷ್ಟೊಂದು ನೆಮ್ಮದಿಗಳು ಸಿಗಿರುತ್ತೆ, ಎಷ್ಟೊಂದು ಒಂದು ಸೌಖ್ಯ, ನೆಮ್ಮದಿ ಅಲ್ವಾ? ನೋಡ್ರಿ, ಅದನ್ನೇ ನಾವು ಹೇಳ್ತಾ ಇದ್ದೀವಿ ಥ್ಯಾಂಕ್ಸ್ ಗಿವಿಂಗ್. ನಾವಿವತ್ತು ದೇವರಿಗೆ ನಾವು ಥ್ಯಾಂಕ್ಸ್ ಗಿವಿಂಗ್ ಅನ್ನು ಕೊಡೋಕೆ ಹೋಗ್ತಿದ್ವಿ. ಇವತ್ತು ನಾನು ಕೇಳೋದಿಲ್ಲ ನೀವು ಕಾಣಿಕೆ ಎಷ್ಟು ಜನ ಹಾಕಿದ್ರಿ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮನ್ನ ಮೀರಿ ನೀವು ದೇವರಿಗೆ ಸ್ತೋತ್ರ ಕೊಡ್ಬೇಕು. ಹಾಲೆಲೂಯ. ಹೆಚ್ಚಾಗಿ ನೀವು ಕೊಡ್ಬೇಕು ಇವತ್ತು. ನಾನು ಕಾಣಿಕೆ ವಿಷಯ ಮಾತಾಡ್ತಾ ಇಲ್ಲ, ನಾನು ಕಾಣಿಕೆ ಕೊಡಿ ಅಂತ ಹೇಳ್ತಾ ಇಲ್ಲ, ದಶಮ ಭಾಗ ಕೇಳ್ತಾ ಇಲ್ಲ, ಕ್ರಿಸ್ಮಸ್ಗೆ ಅದು ಕೊಡಿ ಇದು ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಇವತ್ತು ನೀವು ಕುಳಿತುಕೊಂಡ ಜಾಗದಲ್ಲೇ ನಿಮ್ಮ ಶಕ್ತಿ ಮೀರಿ ನೀವು ದೇವರಿಗೆ ಸ್ತೋತ್ರಗಳನ್ನ ಕೊಡ್ಬೇಕು. ಕೊಡೋದ್ರಿಂದ ಏನು ಸಿಗುತ್ತೆ ಅನ್ನೋದನ್ನು ಕೂಡ ನೀವು ಅರ್ಥಕೊಂಡಿರ್ಬೇಕು. ಹಾಲೆಲೂಯ. ಎಷ್ಟು ಜನಕ್ಕೆ ಕೃಪೆ ಬೇಕು ನಿಮ್ಮ ಲೈಫಲ್ಲಿ? ಎಷ್ಟು ಜನಕ್ಕೆ ಕೃಪೆ ಬೇಕು? ನಿಮ್ಮ ಕೈಲಿ ಆಗದೆ ಇರೋದನ್ನ ಮಾಡಿ ಮುಗಿಸುವಂತ ಕೃಪೆ. ನಿಮ್ಮ ಕೈಲಿ ಆಗದೆ ಇರುವ ಕಾರ್ಯಗಳನ್ನ, ನಿಮ್ಮ ಕೈಯಿಂದ ಪರಿಹರಿಸದೆ ಆಗದೆ ಇರುವ ಸಮಸ್ಯೆಗಳನ್ನ, ಕಷ್ಟಗಳನ್ನ, ರೋಗಗಳನ್ನ ಪರಿಹರಿಸಲು ಎಷ್ಟು ಜನಕ್ಕೆ ಕೃಪೆ ಬೇಕು? ನಾನು ಕೃಪೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಕೃಪೆ ಬೇಕಾದ್ರೆ ಸ್ತೋತ್ರ ಮಾಡ್ರಿ. ಸ್ತೋತ್ರ ಮಾಡ್ರಿ ಸಾಕು. ಬೇರೆ ಏನೂ ಇಲ್ಲ, ತುಂಬಿದ ಹೃದಯದಿಂದ. ಹಾಲೆಲೂಯ. ನನ್ನ ನಿನ್ನ ಹುಡುಕಿ ಬಂದ ಪ್ರೀತಿ. ಹಾಲೆಲೂಯ. ಮಗನೇ ಮಗಳೇ ಅಂತ ಹೇಳಿ ಆತನ ಎದೆಗೆ ಒರಗಿಸಿಕೊಂಡ ಪ್ರೀತಿ, ಅದನ್ನ ನೆನೆಸಿ ನಾವು ಸ್ತೋತ್ರ ಮಾಡೋಣ. ಜೀಸಸ್. ಸೊ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳೋದಾದ್ರೆ ಸತ್ಯವೇದದಲ್ಲಿ 102 ಸತಿ ಥ್ಯಾಂಕ್ಸ್ ಬಗ್ಗೆ, ಉಪಕಾರ ಸ್ತುತಿ ಬಗ್ಗೆ ಮಾತನಾಡಲ್ಪಟ್ಟಿದೆ. ಅದರಲ್ಲಿ 71 ಸಾರಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಓಕೆನಾ? ಸೊ ಈ ಥ್ಯಾಂಕ್ಸ್ ಗಿವಿಂಗ್ ಅನ್ನ ಕುರಿತು ಕಳೆದ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ, ನಾನು ಆಗಾಗ ಹೇಳ್ತಾ ಇದ್ದೀನಿ, ನಾನು ಒಂದು ಹಳೆ ಒಡಂಬಡಿಕೆಯನ್ನು ಸ್ಟಡಿ ಮಾಡ್ತಾ ಇದ್ದೀನಿ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಬಾರಿ ದೇವ್ರು ಹೇಳಿದ್ದಾರೆ ಏನಂತ, ನೀವು ಇದನ್ನು ನೆನೆಸ್ಕೊಳ್ಳೋಕ್ಕೋಸ್ಕರ ಮಾಡ್ರಿ, ಈ ಒಂದು ನೆನಪಿಗೋಸ್ಕರ ಇದನ್ನು ಮಾಡ್ರಿ. ಅನೇಕ ಅದ್ಭುತಗಳನ್ನ ಮಾಡಿ ಅವರು ಹೇಳಿದ್ದಾರೆ ಇದನ್ನು ನೀವು ಮಾಡಬೇಕು. ಸಂಹಾರ ದೂತನು ಆತನು ದಾಟಿ ಹೋಗಿದ್ದ ನಿಮಿತ್ತ ಅವ್ರು ಹೇಳ್ತಾರೆ ಪಸ್ಕ ಹಬ್ಬವನ್ನ ಮಾಡ್ರಿ,
ಹಬ್ಬಗಳನ್ನ ಮಾಡ್ರಿ. ಕೆಲವೊಂದು ಹಬ್ಬಗಳನ್ನ ಎಷ್ಟು ಜನ ಕ್ರಿಸ್ಮಸ್ ಹಬ್ಬ ಮಾಡ್ತೀವಿ ಅಲ್ವಾ ನಾವು? ಆ್ಯಕ್ಚುಲಿ ಅದಲ್ಲ ಹಬ್ಬ. ನಮಗೆ ದೇವರು ಸತ್ಯವೇದದಲ್ಲಿ ಎಷ್ಟೊಂದು ಹಬ್ಬಗಳು ಕೊಟ್ಟಿದ್ದಾರೆ ಗೊತ್ತಾ? ಒಂದು ಮುಖ್ಯವಾಗಿ 7 ಹಬ್ಬಗಳನ್ನು ಕೊಟ್ಟಿದ್ದಾರೆ. ನಾನು ಹೇಳ್ಕೊಂಡು ಹೋಗ್ತೀನಿ. ಪ್ಯಾಸ್ ಓವರ್ ಅಂತೀರಿ, ಪಸ್ಕ ಹಬ್ಬ, ಹುಳಿ ಇಲ್ಲದ ರೊಟ್ಟಿ ಹಬ್ಬ, ಪ್ರಥಮ ಫಲದ ಹಬ್ಬ, ತುತ್ತೂರಿ ಹಬ್ಬ, ಹೊಸ ಬೆಳೆಯ ಹಬ್ಬ, ಸರ್ವದೋಷ ಪರಿಹಾರ ಹಬ್ಬ, ಪರ್ಣಶಾಲೆಗಳ ಹಬ್ಬ. ಈ ರೀತಿ ತುಂಬ ಹಬ್ಬಗಳನ್ನ ಇದನ್ನು ಕೊಟ್ಟಿದೆ. ಯಾರು ಗೊತ್ತಾ? ದೇವರೇ ಹೇಳಿದ್ರು ಮಾಡ್ರಿ ಅಂತ. ಇದೆಲ್ಲ ಹಬ್ಬಗಳ ಹಿಂದೆ ನೋಡ್ಬೇಕಾದ್ರೆ ದೇವರು ಒಂದು ಉಪಕಾರ ಮಾಡಿದ್ರು. ಆಮೇಲೆ ದೇವ್ರು ಹೇಳಿದ್ರು ಇದು ನೆನೆಸ್ಕೊಳ್ಳೋಕ್ಕೋಸ್ಕರ, ಇದರ ಜ್ಞಾಪಕಕ್ಕಾಗಿ ನೀವು ಮಾಡ್ರಿ. ಹಾಗಾದ್ರೆ ದೇವರ ಹೃದಯ ಏನಂತ ಹೇಳಿದ್ರೆ, ದೇವರಿಗೆ ಏನಿಷ್ಟ ಅಂದ್ರೆ ನಾವು ದೇವರ ಕೃತ್ಯಗಳನ್ನ ವರ್ಣಿಸೋದಿಷ್ಟ, ದೇವರು ಮಾಡಿದ ಕಾರ್ಯಗಳನ್ನ ವರ್ಣಿಸೋದಿಷ್ಟ. ಆಮೆನ್, ಹಲ್ಲೆಲೂಯಾ. ಇದು ಹಳೆ ಒಡಂಬಡಿಕೆ ಆದ್ರೆ, ಹೊಸ ಒಡಂಬಡಿಕೆಗೆ ಬರೋದಾದ್ರೆ ನಾವು ಒಂದೇ ಒಂದು ಮಾತಲ್ಲಿ ಹೇಳ್ತಾರೆ, ಎಡೆಬಿಡದೆ ಪ್ರಾರ್ಥಿಸಿದ್ರೆ ಎಲ್ಲಾ ವಿಷಯದ, ಎಲ್ಲ ಅಲ್ಲ ಸರ್ವ ವಿಷಯದಲ್ಲೂ ಕೃತಜ್ಞತೆ ಮಾಡ್ರಿ. ಆಮೆನ್, ಹಲ್ಲೆಲೂಯಾ. ಯಾವುದಕ್ಕೆ ಹೆಚ್ಚು ನೀವು ಕೊಡಬೇಕು? ವಾಕ್ಯ ಹೇಳ್ತದೆ ಸರ್ವ ವಿಷಯದಲ್ಲೂ ಕೃತಜ್ಞತಾ ಸ್ತುತಿ ಮಾಡ್ರಿ. ಆಮೆನ್. ಹಾಗಾದ್ರೆ ಕೃತಜ್ಞತಾ ಸ್ತುತಿ ಮಾಡೋದು ಅಂತ ಹೇಳಿದ್ರೆ ದೇವರ ಒಂದು ಕಟ್ಟಳೆ ಕೂಡ. ಆಮೇಲೆ ನಾವು ನೋಡ್ತೀವಿ ಇಂಗ್ಲೆಂಡಲ್ಲಿ, ಜರ್ಮನಿಯಲ್ಲಿ, ಜಪಾನಲ್ಲಿ ನವೆಂಬರ್ 25 ಒಂದು ಅವರ ಒಂದು ಥ್ಯಾಂಕ್ಸ್ ಗಿವಿಂಗ್ ಒಂದು ಡೇ ಆಗಿ ಮಾಡ್ಕೊಂಡಿದ್ದಾರೆ. ಅವತ್ತು ಪಬ್ಲಿಕ್ ಹಾಲಿಡೇ, ನಮಗೆಲ್ಲ ಹಾಲಿಡೇ ಇರೋ ಥರ ಗೌರ್ಮೆಂಟ್ ಹಾಲಿಡೇ. ಅವತ್ತು ಏನಂತ ಹೇಳಿದ್ರೆ ಜಸ್ಟ್ ಥ್ಯಾಂಕ್ಸ್ ಗಿವಿಂಗ್. ಅದು ಎಲ್ಲಿಂದ ಬಂತಂತ ಹೇಳಿದ್ರೆ, ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಈ ಥ್ಯಾಂಕ್ಸ್ ಗಿವಿಂಗ್ ಬಗ್ಗೆ ಏನು ಹೇಳಿದಾರೋ, ಡ್ಯೂಟ್ರೋನೋಮಿನಲ್ಲಿ ಏನು ಹೇಳಿದಾರೋ ಅದರ ಆಧಾರದ ಮೇಲೆ ಸರ್ಕಾರ ಘೋಷಿಸಿ ಏನು ಮಾಡ್ಬೇಕಂತ ಹೇಳ್ತು, ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಮಾಡ್ಬೇಕು. ಅವತ್ತೆಲ್ಲರಿಗೂ ಅವತ್ತು ಅಲ್ಲಿ ಏನಾಗಿದೆ ಗೊತ್ತಾ, ರಜೆ ದಿನ ಆಗಿದೆ. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನವೆಂಬರ್ 25 ಅವ್ರು ಮಾಡೋದು. ಅವರು ಈ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ದೇಶಗಳಲ್ಲಿ ಅವತ್ತು ಥ್ಯಾಂಕ್ಸ್ ಹೇಳ್ತಾರೆ. ಅವರ ಬೆಳೆಗಳಲ್ಲಿ ಒಂದು ಭಾಗವನ್ನು ತಂದಿಡ್ತಾರೆ. ಎಲ್ಲ ವಿಷಯಗಳಲ್ಲಿ ಮೆಥೋಡಿಸ್ಟ್ ಚರ್ಚಲ್ಲಿ ಮಾಡ್ತಾರೆ. ವರ್ಷಕ್ಕೊಂದು ಸಾರಿ ಅವರು ಏನು ಮಾಡ್ತಾರೆ, ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್ ಥರ ಮಾಡ್ತಾರೆ. ಅವರಲ್ಲಿರೋದನ್ನೆಲ್ಲ ತೊಗೊಂಡು ಬಂದು ಸಭೆಯಲ್ಲಿ ಇಡ್ತಾರೆ. ಸೊ ಇದು ಒಂದು ಕೃತಜ್ಞತೆಗಾಗಿ ಮಾಡೋದು. ಆದರೆ ವಾಕ್ಯ ನಮಗೆ ನೀಟಾಗಿ ಸ್ಪಷ್ಟವಾಗಿ ಹೇಳಿದೆ, ಸರ್ವ ವಿಷಯದಲ್ಲೂ, ಆಮೇಲೆ ಎಲ್ಲ ವಿಷಯದಲ್ಲೂ ನಾವೇನು ಮಾಡಿರ್ಬೇಕಂತೆ, ಕೃತಜ್ಞತಾ ಸ್ತುತಿ ಮಾಡಿರ್ಬೇಕಂತ. ಹಾಗಾದ್ರೆ ನಮ್ಗೆ ಎಲ್ಲ ದಿನನೂ ಏನು ದಿನ? ಥ್ಯಾಂಕ್ಸ್ ಗಿವಿಂಗ್ ಡೇ. ಒಂದು ವರ್ಷ ಅಲ್ಲ, ನಮಗೆ ಎಲ್ಲ ದಿನನೂ ಏನಾಗಿದೆ? ಥ್ಯಾಂಕ್ಸ್ ಗಿವಿಂಗ್ ಡೇ. ನೋಡ್ರಿ, ನಮ್ಮ ಬೈಬಲ್ ಎಷ್ಟು ಚೆನ್ನಾಗಿದೆ. ಆಮೇಲೆ ಈ ಬೈಬಲ್ನ ಆಗಾಗ ನೀವು ಎದೆಗೆ ಒಪ್ಪಿಕೊಂಡು 1-2 ಮುತ್ತ ಎಲ್ಲ ಕೊಡ್ಬೇಕು. ಎಷ್ಟು ಎಲ್ಲ ಕಾರ್ಯಗಳನ್ನು ಬರೆದಿಟ್ಟಿದ್ದಾರೆ. ಆಮೇಲೆ ಕೃತಜ್ಞತಾ ಸ್ತುತಿಯನ್ನು ಮಾಡ್ಬೇಕು. ಆಮೆನ್, ಹಲ್ಲೆಲೂಯಾ. ಸ್ತುತಿಯಲ್ಲಿ ಏನಿದೆ ಅಂದರೆ, ಸ್ತುತಿಯಲ್ಲಿ ದೇವರನ್ನ ವಶಪಡಿಸಿಕೊಳ್ಳುವಂಥ ಶಕ್ತಿ ಇದೆ. ಆಮೆನ್, ಹಲ್ಲೆಲೂಯಾ. ಆಮೆನ್. ದೇಹ ದಂಡನೆ ಮಾಡಬೇಕಾಗಿಲ್ಲ ಅಲ್ವಾ? ಚಾಟಿಯಿಂದ ಹೊಡ್ಕೊಳ್ಬೇಕಾಗಿಲ್ಲ, ಕೂದಲು ತೆಗಿಬೇಕಂತಿಲ್ಲ, ಬೆಟ್ಟ ಹತ್ತಬೇಕಂತಿಲ್ಲ, ಉರುಳು ಸೇವೆ ಮಾಡಬೇಕಂತಿಲ್ಲ, ನೆಲದಲ್ಲಿ ಊಟ ಮಾಡಬೇಕಂತಿಲ್ಲ, ಉಪವಾಸಗಳನ್ನ ಮಾಡಬೇಕಂತಿಲ್ಲ. ದೇವ್ರು ಹೇಳಿ ಸ್ತೋತ್ರ ಮಾಡು ಸಾಕು. ಹೇಮೆ ಸ್ತೋತ್ರವೆಂಬ ಸಿಂಹಾಸನ ಮಾಡಿದರೆ ಸಾಕು, ನಮ್ಮ ರಾಜ ಕರ್ತ ಅದರಲ್ಲಿ ಬಂದು ವಾಸ ಮಾಡೋನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಆಮೆನ್. ನಮ್ಮ ದೇವರು ಎಷ್ಟು ಒಳ್ಳೆಯವರಲ್ವಾ? ನಾವಿಲ್ಲಿ ನೋಡ್ತಾ ಇದ್ದೀವಿ, ಒಂದು 3 ಪದಗಳಿದೆ ಇಂಗ್ಲೀಷ್ನಲ್ಲಿ. ಥ್ಯಾಂಕ್ಸ್ ಅನ್ನೋದು, ಸಾರಿ ಅನ್ನೋದು, ಆಮೇಲೆ ಥ್ಯಾಂಕ್ಸ್, ಸಾರಿ, ಪ್ಲೀಸ್. ಈ 3 ವರ್ಡ್ಸನ್ನ ಯೂಸ್ ಮಾಡದೇ ಇರೋ ಒಂದು ದಿನ ಆದರೂ ಇದೆಯಾ ನಮ್ಮ ಲೈಫಲ್ಲಿ? 3 ಕಾಮನ್ ಆಗಿ ಯೂಸ್ ಮಾಡ್ತೀವಲ್ಲ, ಥ್ಯಾಂಕ್ಸ್, ಸಾರಿ, ಪ್ಲೀಸ್ ಅನ್ನೋಂಥದ್ದು ಮ್ಯಾಜಿಕಲ್ ವರ್ಡ್. ಯಾವುದರಲ್ಲಿ? ಇಂಗ್ಲೀಷ್ನಲ್ಲಿ. ನೀವು ಸಂಬಂಧಗಳನ್ನ ಕಟ್ಟಬೇಕಾದ್ರೆ, ಸ್ಪೆಷಲಿ ಗಂಡ ಹೆಂಡತಿ ಇಲ್ಲ ಮಕ್ಕಳು ತಂದೆ ತಾಯಿಗಳ ಮಧ್ಯದಲ್ಲಿ ಸಂಬಂಧಗಳನ್ನ ಕಟ್ಟಬೇಕಾದ್ರೆ ಈ ಪದಗಳನ್ನ ಉಪಯೋಗಿಸ್ಬಿಡ್ರಿ, ಭಯಂಕರವಾದ ಒಂದು ಪ್ರೀತಿ ಅದರೊಳಗೆ ಬಂದ್ಬಿಡುತ್ತೆ ಅಲ್ವಾ? ನೀವು ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಾಗ ಹೆಂಡತಿಗೆ ಯಾವಾಗ ಹೇಳ್ಬೇಕು, ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ವಾ? ಏನಾದ್ರು ತಂದು ಕೊಟ್ಟಾಗ ಒಂದು ಪದಗಳನ್ನ ಯೂಸ್ ಮಾಡಿ ನೋಡ್ರಿ. ಏನಾದರೂ ಜಗಳ ಆದಾಗ ಒಂದು ಸಾರಿ ಯೂಸ್ ಮಾಡಿ ನೋಡ್ರಿ. ಎಷ್ಟೊಂದು ಸಂಬಂಧಗಳು ಕಟ್ಟಲ್ಪಡುತ್ತೆ ಗೊತ್ತಾ? ಯಾಕಿದ್ನ ನಾವು ದೇವ್ರ ಹತ್ರ ಯೂಸ್ ಮಾಡಬಾರ್ದು? ಸಾರಿ ಏಸಪ್ಪ, ಇವತ್ತು ನಾನು ಬೈಬಲ್ ಇಡದೇ ಇಲ್ಲ. ಸಾರಿ ಏಸಪ್ಪ, ನಾನು ಇವತ್ತು ನಿನ್ನ ಕೇಳದೆ ಎಲ್ಲೋ ಹೋಗ್ಬಿಟ್ಟೆ. ಸಾರಿ ಏಸಪ್ಪ, ನಿನ್ನ ನೆನಪೇ ಬರಲಿಲ್ಲ ನನಗೆ. ಏಸಪ್ಪ ಥ್ಯಾಂಕ್ಸ್ ಏಸಪ್ಪ, ಎಷ್ಟೊಂದು ಉಪಕಾರ ಮಾಡಿದ್ದೀರಾ ಏಸಪ್ಪ, ಪ್ಲೀಸ್ ನನಗೆ ಅದು ತಕ್ಕೊಡಿ ಏಸಪ್ಪ, ಪ್ಲೀಸ್ ನನಗೆ ಆ ಕಾರ್ಯಗಳನ್ನ ಮಾಡಿಕೊಡ್ರಿ ಏಸಪ್ಪ. ಆಮೇಲೆ ನಾನು ಹೇಳ್ತಾ ಇರೋದು, ಈ 3 ಮ್ಯಾಜಿಕಲ್ ವರ್ಡ್ ಏನಿದೆ ಅದು ನಮ್ಮ ಸಂಬಂಧಗಳನ್ನು ಕಟ್ಟೋದಾದರೆ, ಈ 3 ಮ್ಯಾಜಿಕಲ್ ವರ್ಡನ್ನು ಇಟ್ಟು ನಾವು ದೇವ್ರ ಹತ್ರ ಮಾತಾಡೋದಾದರೆ ಎಷ್ಟು ಮಾತ್ರ. ಆಮೇನ್.
ಅದರಲ್ಲಿ ಒಂದು ಮ್ಯಾಜಿಕಲ್ ಪದವಾಗಿದೆ ಥ್ಯಾಂಕ್ಸ್. ಆಮೇಲೆ ಕೃತಜ್ಞತೆಯನ್ನು ಕೊಡೋದು. ಇದನ್ನು ನಾವು ಆಗಾಗ ನಮ್ಮ ಲೈಫಲ್ಲಿ ಬಳಸ್ಕೊಳ್ಬೇಕು. ಆಟೋದಿಂದ ಇಳಿತೀರಾ, ಅವ್ನಿಗೆ ಹಣವನ್ನು ಕೊಡ್ತೀರಾ, ಒಂದು ಥ್ಯಾಂಕ್ಸ್ ಹೇಳ್ಬಿಡ್ರಿ. ಆಮೇಲೆ ಥ್ಯಾಂಕ್ಸ್ ಹೇಳಲ್ಲ, ಯಾಕೆ ನಾವು ದುಡ್ಡು ಕೊಟ್ಟಿದ್ದೀವಿ, ಅದಕ್ಕೆ ಬಂದಿದ್ದೀವಿ. ಏನಾದ್ರು ತೊಗೊಳ್ತೀರಾ, ಮಾಡ್ತೀರಾ, ಅವ್ನು ದುಡ್ಡೇ ಕೊಟ್ಟಿರ್ತೀವಿ, ನಿಜ, ಒಂದು ಥ್ಯಾಂಕ್ಸ್ ಹೇಳ್ರಿ. ನಿಜವಾಗ್ಲೂ ಇವುಗಳೆಲ್ಲ ಮನುಷ್ಯನನ್ನು ಕಟ್ಟುತ್ತೆ, ಮನುಷ್ಯನೊಂದಿಗೆ ದೇವರು ಒಂದು ಸಂಬಂಧವನ್ನು ಕಟ್ಟುವಂಥ ಪದ. ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ನಿಮಗೆ ಏನಕ್ಕೆ ಕೇಳ್ಕೊಡ್ತಿದ್ದೀನಿ ಅಂದರೆ, ನಾವು ಹೃದಯವನ್ನು ತುಂಬ ಹೃದಯದಿಂದ ನಾವು ಇವತ್ತು ಥ್ಯಾಂಕ್ಸ್ ಹೇಳಬೇಕು. ಓಕೆ, ನಾವು ಇವತ್ತು ಒಂದು ವಾಕ್ಯದ ಕಡೆಗೆ ಹೋಗೋಣ. ಫಸ್ಟ್ ಥೆಸಲೋನಿಯ 5ನೇ ಅಧ್ಯಾಯ ಅದರ 18ನೇ ವಾಕ್ಯ. 1 ಥೆಸಲೋನಿಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 18ನೇ ವಾಕ್ಯದ ಕಡೆಗೆ ನಾವು ಹೋಗೋಣ. ಆಮೆನ್. ವಾಕ್ಯ ಈ ರೀತಿ ಹೇಳ್ತಾ ಇದೆ, ಎಲ್ಲ ವಿಷಯದಲ್ಲೂ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲೂ ಕೃತಜ್ಞಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಆಮೇನ್ ಅಲ್ವಾ? ದೇವರ ಚಿತ್ತ ಏನಂತೆ ನೋಡ್ರಿ, ನಮ್ಮ ವಿಷಯವಾಗಿ, ಈಗ ನಿಮ್ಮ ಹೆಸರು ಹೇಳ್ಕೊಂಡು ಹೇಳ್ಬೇಕು, ನಿಮ್ಮ ವಿಷಯವಾಗಿ ದೇವರ ಚಿತ್ತ ಏನಂದ್ರೆ, ಮೊದಲನೇದಾಗಿ ಎಡೆಬಿಡದೆ ಪ್ರಾರ್ಥಿಸ್ರಿ, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತವನ್ನು ತಿಳ್ಕೊಳ್ಳೋದು ತುಂಬ ಈಸಿ ಅಲ್ವಾ? ದೇವರು ಬೇರೆ ಏನು ಕೇಳ್ತಾ ಇಲ್ಲ. ಆಮೇಲೆ ನಿಮ್ಮ ಹತ್ರ ಹಣ ಕೇಳ್ತಾ ಇಲ್ಲ, ಕ್ಯಾಂಡಲ್ ಕೇಳ್ತಾ ಇಲ್ಲ ಅಲ್ವಾ, ಬೇರೆ ಏನು ಕೇಳ್ತಾ ಇಲ್ಲ. ದೇವ್ರು ಕೇಳ್ತಾ ಇರೋದೇನು? ಎಡೆಬಿಡದೆ ಪ್ರಾರ್ಥಿಸು, ಎಲ್ಲ ವಿಷಯದಲ್ಲೂ ಕೃತಜ್ಞತಾ ಸ್ತುತಿ ಮಾಡು. ಆಮೆನ್. ಇವತ್ತು ನೀವು ಇಲ್ಲಿ ಕುಳಿತುಕೊಂಡಿರುವಾಗಲೇ ನೀವು ಲಿಸ್ಟ್ ಔಟ್ ಮಾಡಬೇಕು. ಏನಂತ ಹೇಳಿದ್ರೆ, ದೇವರು ನನ್ನ ಜೀವಿತದಲ್ಲಿ ಏನೆಲ್ಲ ಮಾಡಿದ್ದಾರೆ, ಯಾವುದೆಲ್ಲ ವಿಷಯಕ್ಕೆ ನಾನು ಕೃತಜ್ಞತಾ ಸ್ತುತಿ ಮಾಡಬೇಕು. ಆಮೇಲೆ ಒಂದು ಪೂರ್ವ ವೃತ್ತಾಂತ ಕಾಲ 16ನೇ ಅಧ್ಯಾಯ ಅದರಲ್ಲಿ 34ನೇ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್. ಎಲ್ಲರೂ ನನ್ನೊಂದಿಗೆ ಓದಬೇಕು ಈ ವಾಕ್ಯ. ಫಸ್ಟ್ ಕ್ರಾನಿಕಲ್ಸ್ 16:34. ಒಂದು ಪೂರ್ವ ವೃತ್ತಾಂತ ಕಾಲ 16ನೇ ಅಧ್ಯಾಯ 34ನೇ ವಾಕ್ಯ. ಈ ವಾಕ್ಯ ಯಾವಾಗಲೂ ನಮ್ಮ ಬಾಯಲ್ಲಿ ಇರಬೇಕು. ಆಮೇನ್. ನನ್ನೊಂದಿಗೆ ಎಲ್ಲರೂ ಸೇರಿ ಓದ್ರಿ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಹಲ್ಲೆಲೂಯಾ. ಆಮೇನ್. ಯೇಸು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಹಲ್ಲೆಲೂಯಾ. ನಾವು ಇನ್ನೊಂದು ವಾಕ್ಯದ ಕಡೆಗೆ ಹೋಗೋಣ. ಕೀರ್ತನೆ 100ನೇ ಅಧ್ಯಾಯದ ಕಡೆಗೆ ನಾವು ಹೋಗೋಣ. ಕೀರ್ತನೆ 100 ಅದರಲ್ಲಿ 4 ಮತ್ತು 5 ಓದಿ ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತೆಗೆದವರು ನನ್ನ ಜೊತೆಗೆ ಓದ್ಬೋದು, ಒಟ್ಟಿಗೆ ಓದ್ಬೋದು. ಆಮೇನ್. 100 Psalms 100 4 and 5. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಕ್ಕೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲಾಂತರಕ್ಕೂ ಇರುವುದು. ಆಮೇನ್, ಹಲ್ಲೆಲೂಯಾ. ಆಮೆನ್. ಹೇಗೆ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ? ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಸಭೆಗೆ ಬರುವಾಗ ಯಾವ ರೀತಿ ಬರಬೇಕು? ಕೃತಜ್ಞತಾ ಸ್ತೋತ್ರದೊಂದಿಗೆ ಬರಬೇಕು. ಉಪಕಾರಗಳನ್ನ ಸ್ಮರಿಸ್ಬೇಕು. ಆತನ ಉಪಕಾರಗಳನ್ನ ಸ್ಮರಿಸ್ಬೇಕು. ಸಿಸ್ಟರ್, ನನಗೇನು ಮಾಡೇ ಇಲ್ಲ ದೇವರು, ನಾನು ಕೇಳಿದೆ ಅದನ್ನು ಕೊಟ್ಟೇ ಇಲ್ಲ, ನಾನು ಎಷ್ಟು ಸಾರಿ ಪ್ರಾರ್ಥನೆ ಮಾಡಿದೆ ನನಗೆ ಕೊಡಲೇ ಇಲ್ಲ, ಬೇರೆಯವ್ರನ್ನ ದೇವರು ಆಶೀರ್ವದಿಸಿದ್ರು ನನ್ನ ಆಶೀರ್ವದಿಸಲೇ ಇಲ್ಲ. ಹಾಗಾದರೆ ಇವತ್ತು ನಿಮ್ಗೊಂದು ಎಲ್ಲ ಸತಿ ನಾನು ಇದು ಹೇಳ್ತೇನೆ, ಒಂದು ಅಸೈನ್ಮೆಂಟ್ಸ್ ಏನಂದರೆ, ಇವತ್ತು ಇಲ್ಲಿ ಕೂತ್ಕೊಂಡೆ ನೀವು ಚೆಕ್ ಮಾಡಬೇಕು. ನೀವು ಏನೆಲ್ಲ ಕೇಳಿದ್ರಿ ದೇವ್ರು ಕೊಟ್ಟಿಲ್ಲ, ಆದರೆ ನಿಮ್ಗೆ ಏನೆಲ್ಲ ಸಿಕ್ತು, ನೀವು ಕೇಳದೆ ಏನೇನೋ ಸಿಕ್ತು ನಿಮಗೆ. ಆಮೇಲೆ ಅದನ್ನೊಂಚೂರು ಲಿಸ್ಟ್ ಮಾಡಿದ್ರೆ ಯಾವ ಲಿಸ್ಟ್ ದೊಡ್ಡದಾಗಿದೆ ಅಂತ ನೀವು ನೋಡ್ಬೇಕು. ಆಮೇಲೆ ಯಾವ ಲಿಸ್ಟ್ ದೊಡ್ಡದಾಗಿದೆ ನೋಡ್ಬೇಕು. ಆಮೇಲೆ 10,000 ಸಂಬಳ. ಕೊರೋನಾ ಟೈಮಲ್ಲಿ ಕೆಲವರಿಗೆ ಸಂಬಳನೇ ಇಲ್ಲ, ಅರ್ಧ ದಿನ ಸಂಬಳ ಅಲ್ವಾ, 3 ದಿನ ಡ್ಯೂಟಿ ಅಷ್ಟೇ. ಆದರೆ ದೇವರು ಯಾವತ್ತಾದರೂ ನಿಮ್ಮನ್ನ ಹಸಿವಿನಲ್ಲಿ ಬಿಟ್ರ? ಎಷ್ಟು ಜನ ಹಸಿವಿನಲ್ಲಿ ಮನಗಿದ್ರಿ? ಎಷ್ಟು ಜನ ಬೀದಿಗೆ ಬಂದಿದ್ದೀರಾ? ನೋ, ನೆವರ್. ನಮ್ಮ ದೇವರು ಯಾವತ್ತೂ ಆ ಥರ ಬಿಟ್ಟಿಲ್ಲ. ಪೋಷಿಸಿದ್ರಲ್ವಾ, ಯಾರೋ ತಗೊಂಡು ಬಂದು ರೇಷನ್ ಕೊಟ್ರಲ್ವಾ ನಿಮಗೆ. ಅದು ಅವರಿಗೆಲ್ಲ ನಾವು ನೆನೆಸ್ಬೇಕಾಗಿದ್ದು. ಮೇಲೆ ನೋಡಿ ದೇವ್ರಿಗೆ ಹೇಳ್ಬೇಕು, ದೇವ್ರೇ ಆಮೇನ್, ಹಲ್ಲೆಲೂಯಾ, ಆಮೇನ್. ದೇವ್ರು ಎಷ್ಟು ಒಳ್ಳೆಯವರು.
ನಮ್ಮನ್ನು ಪೋಷಿಸಲು ಶಕ್ತನು, ಬರಗಾಲದಲ್ಲೂ ನಮ್ಮನ್ನು ಪೋಷಿಸಲು ಶಕ್ತನು. ಪ್ರೈಸ್ ಅಲ್ಲ. ನಮ್ಮನ್ನ ದೇವರು ಆ ಸಮಯದಲ್ಲಿ ಇನ್ನೊಬ್ರಿಗೆ ಕೊಡಕ್ಕೆ ಇಟ್ರು. ನಾವು ಇನ್ನೊಬ್ರ ಹತ್ರ ಇಸ್ಕೊಳ್ಳೋದಲ್ಲ, ನಾವು ಕೊಟ್ಟೋ ಸ್ವಲ್ಪ ಜನಕ್ಕೆ, ನಮ್ಮನೆ ಅಕ್ಕಿನೇ ಸ್ವಲ್ಪ ಜನ ಕೊಟ್ಟು. ಹಾಲೆಲೂಯಾ, ಆಮೆನ್. ಕೃತಜ್ಞತೆ ಮಾಡಲಿ. ಸ್ತೋತ್ರ ಮಾಡ್ತಾ ಇದ್ದೀರಾ? ಕುತ್ಕೊಂಡು ಸ್ತೋತ್ರ ಮಾಡ್ತಾ ಇದ್ದೀರಾ? ಹಾಲೆಲೂಯಾ. ಸುಮ್ಮನೆ ಯಾರು ಮೆಸೇಜ್ ಕೇಳಬೇಡ್ರಿ, ಕಣ್ಣು ಮುಚ್ಚಿ ನನಗಾಗಿ ಪ್ರೇಯರ್ ಮಾಡಬೇಡ್ರಿ, ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ. ಇವತ್ತು ನೀವು ಇಲ್ಲಿ ಕುತ್ಕೊಂಡು ವಾಕ್ಯಗಳನ್ನ ಕೇಳ್ತಾ ನೀವು ಸ್ತೋತ್ರ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಖಾಲಿಯಾಗಿರುವ ಕೆಲವು ಜಾಗಗಳು, ಖಾಲಿಯಾಗಿರುವ ಪಾತ್ರೆಗಳು, ಖಾಲಿ ಇದು ಆಗೋದೇ ಇಲ್ಲ ಅಂತ ಇರುವಂಥ ಕೆಲವೊಂದು ಕಾರ್ಯಗಳು ಆಟೋಮೆಟಿಕ್ ಆಗಿ ನಡೀತಾ ಹೋಗುತ್ತೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆ ಮಿರಾಕಲ್ ಅನ್ನ ಇವತ್ತು ನೀವು ಕಾಣ್ಬೋದು. ಆಮೇನ್. ಸ್ತೋತ್ರ ಮಾಡ್ರಿ, ಕೂತ್ಕೊಂಡು ಸ್ತೋತ್ರ ಮಾಡ್ರಿ. ಆಮೇನ್. ನಮ್ಮ ಮನೆ ಎಷ್ಟು ಬದಲಾಗಿದೆ. ಯಾವಾಗ್ಲೂ ಜಗಳ ಆಗ್ತಿತ್ತು, ಯಾವಾಗ್ಲೂ ಗಲಿಬಿಲಿ ಆಗ್ತಿತ್ತು, ಯಾವಾಗ್ಲೂ ಡೌಟು, ಯಾವಾಗ್ಲೂ ಪಾತ್ರೆಗಳ ಸೌಂಡು, ಯಾವಾಗ್ಲೂ ಶಬ್ದಗಳು, ಯಾವಾಗ್ಲೂ ಹರ್ಟ್, ಯಾವಾಗ್ಲೂ ಕಣ್ಣೀರು. ಆದ್ರೆ ಇವತ್ತು ದೇವರು ನಿನ್ನ ಕುಟುಂಬವನ್ನ ಬದಲಾಯಿಸಿದಾರಲ್ವಾ? ಆಮೆನ್, ಹಲ್ಲೆಲೂಯಾ. ಸ್ತೋತ್ರ ಮಾಡ್ತೀರಾ? ಹಲ್ಲೆಲೂಯಾ, ಆಮೆನ್. ಜೀವ ಇರುವ, ಶ್ವಾಸವಿರೋದೆಲ್ಲ ದೇವರನ್ನ ಸ್ತುತಿಸ್ಲಿ. ಆಮೇನ್. ಒಂದು ಸ್ವಲ್ಪ ನೀರು ಕುಡಿ ಬ್ರದರ್. ಒಳಗಡೆ ಇರೋರು ಮೂಗತ್ರ ಸ್ವಲ್ಪ ಕೈ ಇಟ್ಟು ನೋಡ್ರಿ. ಬರ್ತಾ ಇದೆಯಾ ಗಾಳಿ? ಏನಾದ್ರು ಬರೋದಾದ್ರೆ ನೀವು ಸ್ತೋತ್ರ ಮಾಡ್ಬೇಕು. ಆಮೇನ್. ಶ್ವಾಸವಿರೋದೆಲ್ಲ ಏನ್ ಮಾಡ್ಬೇಕಂತೆ? ದೇವರನ್ನ ಸ್ತುತಿಸ್ಬೇಕಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು 3 ಸಾರಿ ಹಲ್ಲೆಲೂಯಾ ಹೇಳ್ರಿ ನೋಡೋಣ. ಆಮೇನ್. ನಿಜವಾಗ್ಲೂ ನಾನು ಹೇಳ್ತಿದ್ದೀನಲ್ಲ, ನಾನು ಎಷ್ಟು ಸ್ತುತಿಸಿದ್ರು, ಎಷ್ಟು ಹೊಗಳಿದ್ರು ದೇವರಿಗೆ ಸಾಲದು. ದೇವರು ನನ್ನ ಜೀವಿತದಲ್ಲಿ ಮಾಡಿದ ಉಪಕಾರಗಳು ಎಷ್ಟೋ ಇದೆ. ಆಮೇಲೆ ಹಲ್ಲೆಲೂಯಾ. ಕೆಲವೊಂದು ಸತಿ ಎಷ್ಟು ನಾವು ಹೆದರೋಗ್ಬಿಡ್ತೀವಿ ಅಂದರೆ, ದೇವರು ಹಾಗೆ ನಮ್ಮನ್ನು ಬಂದು ತನ್ನ ರೆಕ್ಕೆಯ ಮರೆಯಲ್ಲಿ ಆಮೇಲೆ ಬೆಚ್ಚಿಗೆ ಆಮೇನ್ ಹಲ್ಲೆಲೂಯಾ ಆತನ ರೆಕ್ಕೆಯನ್ನು ಚಾಚಿ ನಮ್ಮ ಕುಟುಂಬವನ್ನು ಕಾದಿದ್ದಾರೆ. ಆಮೇಲೆ ನಮ್ಮ ಅಗತ್ಯಗಳು ಎಷ್ಟೋ ಇತ್ತು, ಆದರೆ ದೇವರು ಈ ವರ್ಷ ಕೊಡುವ ರೀತಿಯಲ್ಲಿ ನಿಟ್ಟಿದ್ದಾರೆ. ಆಮೇನ್, ಪ್ರೈಸ್ ಅಲ್ಲೋ. ಇವತ್ತು ನಾವು ಮಾತಾಡ್ತಾ ಇರೋದೇನೆಂದರೆ, ದೇವ್ರು ಹೇಳಿದ್ದಾರೆ ನೀವು ಬರಬೇಕಾದ್ರೆ ಬರೀ ಕೈಯಲ್ಲಿ ಬರಬೇಡ್ರಿ, ಕೃತಜ್ಞತಾ ಸ್ತೋತ್ರದೊಂದಿಗೆ ಬನ್ನಿರಿ. ಬಂದು ಇಲ್ಲಿ ಕೂತ್ಕೊಂಡು ನಾವೇನು ಮಾಡಬೇಕು? ಉಪಕಾರ ಸ್ಮರಣೆ ಮಾಡಬೇಕು. ಆಮೇನ್. ಸೊ ಇವಾಗ ನಾವು ನೋಡೋಣ, ವಾಕ್ಯದಲ್ಲಿ ನಮಗೆ ಈ ರೀತಿಯಾಗಿ ಹೇಳಿದ್ದಾರೆ ಅಂದರೆ ನಮ್ಮ ಜೀವಿತಕ್ಕೆ ನಾವು ಇದನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅಲ್ವಾ? ಮೊನ್ನೆ ಬ್ರದರ್ ಪರಂದನಾಮ ಅವ್ರು ಹೇಳ್ತಾ ಇದ್ರು, ನಾನಿವತ್ತು ಜೀವಂತವಾಗಿರೋದು ಯಾರ ಕೃಪೆ ಅಂತೆ? ಆಮೇನ್, ಹಲ್ಲೆಲೂಯಾ. ಸಭೆಯಲ್ಲಿ ಸಾಕ್ಷಿ ಹೇಳಿದ್ದೀರಾ ಬ್ರದರ್? ನಾನು ಹೇಳ್ತಾ ಇದ್ದೀನಿ ನಿಮಗೆ, ದೇವರು ಮಾಡಿದ ಉಪಕಾರಗಳನ್ನು ದಾವಿದ ಹೇಳ್ತಾ ಇದ್ದಾನೆ, ದೇವ್ರೆ ನೀನು ಮಾಡಿದ ಉಪಕಾರಕ್ಕೆ ನಾನು ಏನು ಮಾಡಲಿ? ವಾಪಸ್ ನೀವೇನು ಕೊಡ್ಲಿಕ್ಕೆ ಸಾಧ್ಯ? ದೇವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯನಾ? ಆ ದೇವ್ರು ಹೇಳಿದ್ರು, ಭೂಮಿ ನನ್ನ ಆತಂದೆ, ಚಿನ್ನ ಆತಂದೆ, ಬೆಳ್ಳಿ ಆತಂದೆ, ಸಮಸ್ತವೂ ಆತಂದೆ. ನಾವೇನು ಕೊಡ್ಲಿಕ್ಕೆ ಸಾಧ್ಯ? ಏನು ಕೊಡ್ಲಿಕ್ಕೆ ಸಾಧ್ಯ? ಕ್ಯಾಂಡಲ್ ಕೊಡ್ಲಿಕ್ಕೆ ಸಾಧ್ಯನಾ? ದೇವ್ರು ಹೇಳಿದ್ರು, 1000 ಸೂರ್ಯ ನಕ್ಷತ್ರಗಳ ಬೆಳಕು ಯಾರು? ದೇವರು. ಅವ್ರ ಮುಂದೆ ನಾವು ಕ್ಯಾಂಡಲ್ ಇಟ್ರೆ ಮತ್ತೇನು ನಾವು ಕೊಡ್ಲಿಕ್ಕೆ ಸಾಧ್ಯ? ಏನು ಕೊಡ್ಲಿಕ್ಕೆ ಸಾಧ್ಯ? ನಮ್ಮ ರಕ್ಷಣಾ ಪಾತ್ರೆಯನ್ನು ತಗೊಂಡು ಪ್ರತಿಯೊಬ್ಬರ ಹತ್ರ ನಾವು ಹೇಳ್ಬೋದು, ನನಗೆ ಯೇಸು ಏನು ಮಾಡಿದ್ರು ಗೊತ್ತಾ? ನಾನು ಕರೆಂಟ್ ಹೊಡಿತು, ಡಾಕ್ಟ್ರ್ ಹೇಳಿದ್ರು ಮುಗೀತು, ಆದರೆ ದೇವ್ರು ಹೇಳಿದ್ರು ಎದ್ದೇಳು. ಆಮೇನ್. ನಾನು ಅವ್ರ ಸಾಕ್ಷಿಯನ್ನು ನಾನು ಹೇಳ್ತಾ ಇದ್ದೀನಿ. ಆಮೇನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಡಾಕ್ಟ್ರ್ ಹೇಳಿದ್ರು ಮುಗೀತು, ಅಲ್ಲಾಡ್ಲಿಲ್ಲ, ಏನು ಚಲನೆ ಇರಲಿಲ್ಲ, ಆದರೆ ದೇವ್ರು ಹೇಳಿದ್ರು ಇಲ್ಲ, ನನಗೆ ನೀನು ಬೇಕು, ನೀನು ಇಲ್ಲಿರಬೇಕು, ಅನೇಕರ ಹತ್ರ ಹೋಗಿ ನೀನು ಸಾಕ್ಷಿ ಹೇಳಬೇಕು, ಅನೇಕರ ಕುಟುಂಬವನ್ನು ನೀನು ಕಟ್ಟಬೇಕು, ಇನ್ನೂ ಅನೇಕ ಸೇವೆಯನ್ನು ಮಾಡಬೇಕು. ಆಮೇನ್, ಹಲ್ಲೆಲೂಯಾ. ಇವತ್ತು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವಿತದಲ್ಲಿ ದೇವರು ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ, ಹೌದಾ ಅಲ್ವಾ? ಆಮೇನ್. ಹಾಗಾದರೆ ಒಂದು ಪ್ರಶ್ನೆ ನನ್ನನ್ನು ಆಲಿಸ್ತಿರುವಂತಹ ಬೆರಾಕದ ಪ್ರತಿಯೊಂದು ವಿಶ್ವಾಸಿಗೂ, ಆನ್ಲೈನಲ್ಲಿರುವಂಥವ್ರಿಗೂ ನಾನು ಕೇಳ್ತಾ ಇದ್ದೀನಿ, ನಾವು ದೇವರಿಗೆ ಹೇಗೆ ಅದಕ್ಕೆ ಉಪಕಾರ ಸ್ಮರಣೆಗೆ ಏನು ಕೊಡ್ಲಿಕ್ಕೆ ಸಾಧ್ಯ? ಬೇರೆ ಏನೂ ಅಲ್ಲ, ದೇವರು ಮಾಡಿದ ಉಪಕಾರಗಳನ್ನ ಸ್ಮರಿಸ್ತಾ, ಅದು ಇನ್ನೊಬ್ಬರಿಗೆ ಹೇಳ್ತಾ, ಆಮೇಲೆ ಇನ್ನೊಬ್ಬರ ಆತ್ಮಿಕ ಜೀವಿತವನ್ನು ಕಟ್ಟೋದಾದರೆ, ದೇವರಿಗೆ ನೀವು ಕೊಡುವಂಥ ಅಷ್ಟು ದೊಡ್ಡ ಬಹುಮಾನಕ್ಕೆ ಬದಲು ಬೇರೆ ಯಾವುದೂ ಇಲ್ಲ. ಆಮೆನ್, ಹಲ್ಲೆಲೂಯಾ. ಏನು ಮಾಡಬೇಕು? ಇಲ್ಲಿ ಚರ್ಚಿಗೆ ಬಂದಾಗ ಆದರೂ ಸುಮ್ಮನೆ ಕೂತ್ಕೊಳ್ದೆ ಒಂದು 2 ಹತ್ರ ಹೇಳಬೇಕು. ಆಮೇಲೆ
ಕೆಲಸ ಮಾಡೋ ಜಾಗದಲ್ಲಿ ಸುಮ್ಮನೆ ಕೂತ್ಕೊಳ್ದೆ ಒಂದು ಇಬ್ಬರ ಹತ್ರ ಹೇಳ್ಬೇಕು, ದೇವ್ರು ನನಗೆ ಇದು ಮಾಡಿದ್ರು, ದೇವ್ರು ನನಗೆ ಇದು ಮಾಡಿದ್ರು. ಆಮೇಲೆ ಆಗ ಒಂದು ಸಾಕ್ಷಿ ಇನ್ನೊಂದು ಸಾಕ್ಷಿಯನ್ನು ಎಬ್ಬಿಸ್ತದೆ ಮತ್ತು ಒಬ್ಬರ ವಿಶ್ವಾಸ ಇನ್ನೊಬ್ಬರ ವಿಶ್ವಾಸವನ್ನ ಕಟ್ಟುತ್ತೆ. ಆಮೇಲೆ ಇವತ್ತು ನಾನು ಕೇಳ್ತಾ ಇದ್ದೀನಿ, ಎಷ್ಟು ವರ್ಷಗಳಾಯ್ತು ಎಲ್ಲರೂ ದೀಕ್ಷಾಸ್ಥಾನ ಹೊಂದಿ? 5, 6, 7, 8, 9, 10 ವರ್ಷ, 15 ವರ್ಷ ವಿಶ್ವಾಸಿಗಳು. ದೇವರು ನಿಮ್ಮನ್ನ ರಕ್ತದಿಂದ ತೊಳೆದಿದ್ದಾರೆ. ಆಮೇಲೆ ನಾನು ಕೇಳುವ ಪ್ರಶ್ನೆಗೆ ಪ್ರತಿಯೊಬ್ಬರು ಉತ್ತರ ಕೊಡ್ಬೇಕು. ನಿಮ್ಮನ್ನ ದೇವರು ನಿಮ್ಮ ಕುಟುಂಬವನ್ನು ಪೋಷಿಸಿದ್ದಾರೆ, ಹೌದಾ ಅಲ್ವಾ? ದೇವರು ನಿಮ್ಗೆ ಆಹಾರವನ್ನು ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೂ ಮುಖ್ಯವಾಗಿ ತನ್ನ ಮಗಳೆಂಬ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಧೈರ್ಯವಾಗಿ ಏನಾದರೂ ಏಸಪ್ಪ ಅಂತ ಕರಿತೀವಲ್ಲ, ಅಪ್ಪ ಅಂತ ಕರೆಯುವಂತಹ ಅಧಿಕಾರ, ಮಕ್ಕಳ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮನ್ನ ದಾಸನಾಗಿ ನೋಡೋಕ್ಕಿಂತ ಹೆಚ್ಚಾಗಿ ಮಗನಾಗಿ ನೋಡಿದ್ದಾರೆ. ಅದು ಮಾತ್ರ ಅಲ್ಲ, ಮಗನಾಗಿ ಮಾಡ್ಲಿಕ್ಕೆ ಸುಮ್ಮನೆ ಬಾಯಿನಲ್ಲಿ ಹೇಳಿಲ್ಲ, ಆತನು ಪ್ರತಿಯೊಂದನ್ನು ತ್ಯಜಿಸಿ ಭೂಮಿಗೆ ಬರಬೇಕಾಯ್ತು. ಈ ಭೂಮಿಗೆ ಬಂದು ಶಿಲುಬೆನ ಏರ್ಬೇಕಾಯ್ತು. ಶಿಲುಬೆಯಲ್ಲಿ ಅನೇಕ ಪಾಡುಗಳನ್ನ ಪಟ್ಟು ರಕ್ತವನ್ನ ಚೆಲ್ಲಿ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಹಾಲೆಲೂಯ. ಇವತ್ತು ನಾವು ಹೇಳ್ತೀವಿ ಧೈರ್ಯವಾಗಿ, ನಾನು ಆಂಡವರ ಪುಳ್ಳೆ, ನಾನು ದೇವರ ಮಗನು, ನಾನು ದೇವರ ಮಗಳು ಅಲ್ವಾ ಅಂತ ಹೇಳ್ತೀವಿ. ಆಮೇಲೆ ಅಷ್ಟು ವರ್ಷದಿಂದ ನಾವು ಬದುಕಿದೀವಲ್ಲ, ಅಷ್ಟು ವರ್ಷ ಕ್ರಿಸ್ತನ ರಕ್ತವನ್ನ ಅದರ ಬೆನಿಫಿಟ್ಸ್ನೆಲ್ಲ ಯೂಸ್ ಮಾಡ್ಕೊಂಡಿದೀವಲ್ಲ, ನಾವು ದೇವ್ರಿಗೆ ಏನು ಮಾಡಿದೀವಿ? ನಾವೇನು ಮಾಡಿದ್ದೀವಿ? ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ಲಿಕ್ಕೆ ಸಾಧ್ಯ? ಒಂದು ವಿಶ್ವಾಸಿ ಪ್ರಶ್ನೆಗೆ ನಾನು ಕೇಳ್ತಾ ಇದ್ದೀನಿ, ಹೇಗಿದೆ ನಮ್ಮ ಜೀವಿತ? ಎಷ್ಟಕ್ಕೆಷ್ಟು ನಾವು ದೇವ್ರನ್ನ ಸ್ಮರಿಸ್ತಾ ಇದ್ದೀವಿ? ಆಮೇನ್, ಹಾಲೆಲೂಯ. ಇಷ್ಟು ಸತಿ ನಾವು ಹೇಳಿದ್ದೀವಿ, ದೇವ್ರೇ ಪ್ರತಿದಿನ, ನಾನು ಹೇಳ್ತಾ ಒಂದು ದಿನ ಅಲ್ಲ, ನನಗೆ ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಎಷ್ಟು ಜನ ಹೇಳಿದ್ದೀರಾ? ಎಷ್ಟು ಜನ ನೀವು ಹೇಳಿದ್ದೀರ, ದೇವ್ರೆ ನನ್ನ ಹುಡುಕಿ ಬಂದಲ್ಲಪ್ಪ, ಪಾಪದ ಕೆಸರಲ್ಲಿ ಬಿದ್ದ ನನ್ನನ್ನು ಎಬ್ಬಿಸ್ದಲ್ಲ, ನನಗೊಂದು ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದೀರಲ್ಲ, ಅದನ್ನು ಎಷ್ಟು ದಿನ ನಾವು ಕನ್ಫೆಸ್ ಮಾಡಿದ್ದೀವಿ. ನಮ್ಮ ಪ್ರತಿದಿನ ಇದು ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ಒಂದು ದಿನ ಅಲ್ಲ, ಪ್ರತಿದಿನ ಹೇಳ್ಬೇಕು, ನನಗೆ ಯೋಗ್ಯತೆ ಇರಲಿಲ್ಲ ಏಸಪ್ಪ, ನನ್ನ ವಿಷಯ ನನಗೆ ಯೋಗ್ಯತೆ ಇರಲಿಲ್ಲ, ನನ್ನ ಹಿಂಗೆ ಬಿಟ್ಟಿದ್ರೆ ನನಗೆ ತೊಟ್ಲ ಹೆಸರು ಧನಲಕ್ಷ್ಮಿ ಅಂತ, ನಾನು ಯಾವುದೋ ಒಂದು ಧನಲಕ್ಷ್ಮಿಯಾಗಿ ಎಲ್ಲೋ ಇದ್ದು ಅನೇಕ ವಿಗ್ರಹಗಳನ್ನ ಪೂಜಿಸಿ ಅನೇಕ ಪಾಪಗಳಲ್ಲಿದ್ದು ಎಲ್ಲರಿಗೂ ಒಂದು ಶಾಪವಾಗಿ ಬದುಕ್ತಾ ಇದ್ದೆ. ಆದರೆ ಇವತ್ತು ದೇವರು ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿ, ಇವತ್ತು ದೇವರು ಅನೇಕರಿಗೆ ಆಶೀರ್ವಾದವಾಗಿಟ್ಟು, ಅನೇಕರಿಗೆ ಮಾರ್ಗದರ್ಶಿಯಾಗಿಟ್ಟು, ಇವತ್ತು ಕ್ರಿಸ್ತನನ್ನು ಒತ್ತುಕೊಂಡು ನಡೆಯುವಂಥವಳಾಗಿ ದೇವರು ಮಾರ್ಪಡಿಸಿದ್ದಾರೆ.